ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚೀಸ್ ಟಿಕ್ಕಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಮನೆಯಲ್ಲಿ ಸ್ವಲ್ಪ ಚಿಕನ್ ಉಳಿದಿದ್ರೂ ಸಾಕು, ಇದನ್ನು ಆರಾಮಾಗಿ 4-5 ಜನ ತಿನ್ಬಹುದು. ಅದನ್ನೀಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ, ಬನ್ನಿ. ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಕಡಲೆ ಬೀಜ, ಹಾಗೆ ಸ್ವಲ್ಪ ಅಂದರೆ ಒಂದು 10-20 ಕಾಳು ಪೆಪ್ಪರ್, 2 ಕೆಂಪು ಮೆಣಸು, 1 ಸ್ಪೂನಷ್ಟು ಜೀರಿಗೆ ಹಾಕಿ ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಫ್ರೈ ಆದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಫ್ರೈ ಆಗಿದೆ, ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೇನೆ. ನೋಡಿ, ಪುಡಿ ಕೂಡ ಆಗಿದೆ. ನಂತರ ಚಿಕನನ್ನು ಕೈಮಾ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನೀವು ಎಷ್ಟು ಚಿಕನ್ ಇದೆ ಅಂತ. ಒಂದು 4 ಪೀಸ್ ಇದ್ದರೂ ಸಾಕಾಗ್ತದೆ. ಅದನ್ನು ಕೈಮಾ ಮಾಡ್ಕೊಳ್ಳಿ. ಇದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಚಿಕನನ್ನು. ಚಿಕನ್ ಕೈಮಾ ಮಾಡೋದು ನಿಮ್ಗೆ ಗೊತ್ತಿರಬಹುದು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ 4 ಪೀಸ್ ಚಿಕನ್ನ. ಅಲ್ಲಿ ಪುಡಿ ಆಗ್ತದೆ. ಅದನ್ನು ಈಗ ನಾನು ಬೌಲಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ಪುಡಿ ಮಾಡಿದ್ದ ಹುಡಿ ಇದೆ ನೋಡಿ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ನಂತರ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಹಸಿಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು, ತುಂಬ ಚೆನ್ನಾಗಾಗ್ತದೆ. ಹಾಗೆ 1 ಗಡ್ಡೆ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಬರ್ಗರಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ. 1 ಸ್ಪೂನಷ್ಟು ಕೊರಿಯಾಂಡರ್ ಪೌಡ್ರ್, ಕೊತ್ತಂಬರಿ ಬೀಜದ ಹುಡಿ ಇದ್ದರೆ ಅದನ್ನು ಕೂಡ ಹಾಕಿ. ನಂತರ 1 ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳಿ, ಯಾಕಂದರೆ ಇದು ಬೈಂಡಿಂಗಿಗೆ ಯೂಸ್ ಆಗ್ತದೆ. ಇಲ್ಲದ್ರೆ ಕಾರ್ನ್ಫ್ಲೋರನ್ನು ಮಿಕ್ಸ್ ಮಾಡ್ಕೋಬೋದು. ಮೊಟ್ಟೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಲೈಕ್ ಕೊಡಲಿಕ್ಕಂತೂ ಮರೆಯಲೇಬೇಡಿ. ಈಗ ನಾನು ಇದಕ್ಕೆ ಬ್ರೆಡ್ ಕ್ರಮ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬ್ರೆಡ್ ಕ್ರಮ್ಸ್ ಅಂದರೆ ಏನಿಲ್ಲ, ಬ್ರೆಡ್ಡನ್ನು ನೀವು ಪ್ಯಾನ್ ಮೇಲಿಟ್ಟು ಬಿಸಿ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದರೆ ಆರಾಮಾಗಿ ಪುಡಿ ಆಗ್ತದೆ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಸೇರಿಸ್ಕೊಳ್ತಿದ್ದೇನೆ. ನಿಮಗೆ ಎಷ್ಟು ಬೇಕಾಗ್ತದೆ ನೋಡಿ, ಒಂದು ಬೈಂಡಿಂಗಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೋದು. ಫಸ್ಟ್ ಒಂದು 2 ಸ್ಪೂನ್ ಹಾಕಿ ನಂತರ ಬೇಕಾದರೆ ಸೇರಿಸ್ಕೊಳ್ಬೋದು. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೇನೆ, ಆರಾಮಾಗಿ ಮಿಕ್ಸ್ ಆಗ್ತದೆ ಎಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸ್ವಲ್ಪ ಚಿಕನ್ ಇದ್ದರೆ ಸಾಕು, ನೀವು ಆರಾಮಾಗಿ ಈ ರೆಸಿಪಿಯನ್ನು ಮಾಡ್ಕೋಬೋದು. ಸರಿಯಾದ ಅದಕ್ಕೆ ಬಂದಿದೆ. ಕೈಗೆ ಸ್ವಲ್ಪ ಈಗ ಎಣ್ಣೆ ಉಜ್ಕೊಳ್ಬೇಕು, ಕೈಗೆಲ್ಲ ಅಂಟ್ಕೊಳ್ಳೋದು ಬೇಡ ಅಂತ. ನಂತರ ಇದನ್ನು ಒಂದು ಬಾಲ್ ಥರ ಒಂದು ಮಾಡ್ಕೊಳ್ಳಿ. ಬಾಲ್ನಾಗೆ ಮಾಡಿ ಅದನ್ನು ಟಿಕ್ಕ ರೀತಿಯಲ್ಲಿ ಮಾಡಬೇಕು. ನೋಡಿ, ಬಾಲ್ ಥರ ಮಾಡ್ಕೊಳ್ತಾ ಇದ್ದೇನೆ ನಾನು, ಏನು ಅಂಟುದಿಲ್ಲ ಕೈಗೆ. ಬಾಲ್ ಥರ ಮಾಡಿ ಮಿಡ್ಲಲ್ಲಿ ನಾನಿಲ್ಲಿ ಚೀಸನ್ನು ಆ್ಯಡ್ ಮಾಡ್ತೇನೆ. ಚೀಸ್ ಇಲ್ಲದವರು ಖಾಲಿ ಈ ಟಿಕ್ಕವನ್ನು ಫ್ರೈ ಮಾಡ್ಕೊಳ್ಬೋದು. ಮಿಡ್ಲಿಗೆ ನಾನು ಇಲ್ಲಿ ಮೊಸರೆಲ್ಲ ಚೀಸ್ ಯೂಸ್ ಮಾಡ್ತೇನೆ. ನೀವು ಯಾವುದೇ ಚೀಸನ್ನು ಯೂಸ್ ಮಾಡ್ಕೊಳ್ಬೋದು. ಚೀಸ್ ಹಾಕಿದರೆ ಮಕ್ಕಳಿಗೂ ಇಷ್ಟ ಆಗ್ತದೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ, ಒಂದು ಡಿಫ್ರೆಂಟ್ ಆಗಿರ್ತದೆ ಅಂತ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೇನೆ. ನೋಡಿ, ನಂತರ ಅದನ್ನು ಬೌಲ್ ಥರ ಮಾಡಿ ಮತ್ತು ಟಿಕ್ಕಾ ಶೇಪಿಗೆ ತಗೊಂಡು ಬನ್ನಿ. ಎಷ್ಟು ದಿಢೀರಂತ ಆಯಿತು. ಮನೆಯಲ್ಲಿ ಸ್ವಲ್ಪ ಚಿಕನ್ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಖುಷಿ ಆಗ್ತದೆ ಈ ಥರ ಮಾಡೋದ್ರಿಂದ. ನಾನು ಕಾವಲಿ ಬಿಸಿಗೆ ಇಟ್ಕೊಂಡಿದ್ದೇನೆ, ಎಣ್ಣೆ ಕೂಡ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಶಾಲೋ ಫ್ರೈ ಮಾಡಿದರೆ ಚೆನ್ನಾಗಾಗ್ತದೆ, ಸ್ವಲ್ಪ ಅದು ಉಬ್ಬಿದಾಗೆ ಆಗ್ತದೆ. ಚೀಸೆಲ್ಲ ಒಳಗೆ ಬೇಯಬೇಕು. ನೀವು ಆರಾಮಾಗಿ ಲೋ ಫ್ಲೇಮಲ್ಲಿಟ್ಟೆ ಮಾಡ್ಕೊಳ್ಳಿ. ನೋಡಿ, ಒಂದು ಸೈಡ್ ಬೆಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇನ್ನೊಂದು ಸೈಡ್ ಕೂಡ ಮಗುಚಿ ಹಾಕಿ ಬೇಯಿಸ್ಕೊಳ್ಬೇಕು. ಒಳಗಡೆ ಚೀಸ್ ಕೂಡ ಮೆಲ್ಟ್ ಆಗಬೇಕು, ಚಿಕನ್ ಕೂಡ ಬೇಯಬೇಕು, ಅದಕ್ಕೆ ಸ್ವಲ್ಪ ಬೇಯಿಸ್ಕೊಳ್ಳಿ. ಎಲ್ಲ ಕೂಡ ಬೇಯಬೇಕು. ನೋಡಿ, ಒಂಥರ ಉಬ್ಬಿ ಬರ್ತದೆ, ತಿನ್ನಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ನೋಡಿ, ಈಗ ಆಗಿದೆ. ನಾನು ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತೇನೆ. ನೋಡ್ಬೋದು ಎಲ್ಲ ಕಡೆ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನಿಮಗಿದನ್ನು ನಾನು ಓಪನ್ ಮಾಡಿ ಕೂಡ ತೋರಿಸ್ತೇನೆ, ಚೀಸ್ ಹೇಗೆ ಮೇಲೆ ಬರ್ತದೆ ಅಂತ. ನಾನೀಗ ಇದನ್ನು ಸರ್ವ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇನೆ. ನೋಡಿ, ಸಾಸ್ ಜೊತೆ ಚೆನ್ನಾಗಾಗ್ತದೆ, ಅಥವಾ ಅನ್ನದ ಜೊತೆ ಕೂಡ ತಿನ್ಬೋದು. ಬರ್ಗರ್ ಜೊತೆ ಮಿಡ್ಲಲ್ಲಿಟ್ಟು ಕೂಡ ತಿನ್ಬೋದು. ನಾನು ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಚೀಸ್ ನೋಡಿ ಹೇಗೆ ಕಾಣ್ತಾ ಇದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.